ಬಸವಣ್ಣನವರಿಗೆ ಬಿಡುವಿರದ ಕೆಲಸ. ನಾಡಿನುನ್ನತಿಗಾಗಿ ಸದಾ ಏನಾದರೂ ಮಾಡುತ್ತಿರಬೇಕು ಎನ್ನುವ ಉಲ್ಲಾಸದ ಹುಮ್ಮಸ್ಸು. ಆದರೂ ರಜಾದಿನಕ್ಕೆ ಮನ ಕಾಯುತ್ತಿರುತ್ತಿತ್ತು. ಅಂದು ಭಂಡಾರದ ಕೆಲಸಕ್ಕೆ ಬಿಡುವು ಲೇಸನ್ನೇ ಸದಾ ಬಯಸುವ ಬಸವನದೆಯ ಆಕಾಶವು ನಭಕ್ಕೆ ವಿಸ್ತರಿಸಿತ್ತು. ಸೌಂದರ್ಯ ಚಂದ್ರಿಕೆಯ ಲಿಂಗ ಭಕ್ತಿಯನ್ನು ಮನದಲ್ಲಿ ತುಂಬಿಕೊಂಡರು. ಮುಂಜಾನೆ ಎದ್ದು ಮಾಡಬೇಕಿರುವ ಕೆಲಸಗಳನ್ನೆಲ್ಲ ಮುಗಿಸಿ ಹೊತ್ತೇರಿದ ನಭದಲ್ಲಿ ಮುಸುಕಿದ್ದ ಮುಗಿಲು, ಚಳಿ, ಬಿಸಿಲ ಆನಂದವನ್ನು ಅನುಭವಿಸಿದರು. ನಿನ್ನೆ ಬಂದು ಇಂದು ಇದ್ದು ನಾಳೆ ಹೋಗುವ ನಾವೆಲ್ಲರೂ ಭುವಿಯ ಉದಯದೊಡನೆ ಸುರಿಯಲಾರಂಭಿಸಿದ ಮಳೆಯನ್ನು ಎದುರಿಸಿ ನಿಲ್ಲಬಲ್ಲೆವೇ ಎಂದು ಚಿಂತಿಸಿದರು. ಎದೆಯ ಕಾತುರತೆ ಗಳಿಗೆ ಗಳಿಗೆಗೂ ಪಲ್ಲವಿಸುತ್ತಿತ್ತು. ಮೈಯೊಳಗೆ ಆತುರದ ಕಾವು ಹೆಚ್ಚುತ್ತಿರುವಂತೆ ಹೊತ್ತೇರುವ ಮೊದಲು ಪ್ರಭುದೇವರನ್ನೊಮ್ಮೆ ನೋಡಿ ಬಂದರೆ ಮನಕ್ಕೆ ನೆಮ್ಮದಿ ಎಂದೆನಿಸಿತು. ಚೈತನ್ಯಮಯ ಬೆಳಗನ್ನು ಆನಂದಿಸುತ್ತಾ ಪ್ರಭುದೇವರು ಇರುವಲ್ಲಿ ಹೊರಟರು. ಅವರಿರುವ ಆಶ್ರಮದ ಸನಿಹಕ್ಕೆ ಬಂದಂತೆ ಭೇಟಿಯಾಗುವ ಆಸೆಯಿಂದ ಕಾಯುತ್ತಿದ್ದವರನ್ನು ಕಂಡರು. ತಾವೂ ಆ ಸರತಿಯ ಸಾಲಿಗೆ ಸೇರಿಕೊಂಡರು. ಬಂದವರು ಹೋದಂತೆ ಬಾಗಿಲಲ್ಲಿ ಹಲವಾರು ಶರಣರೊಡನೆ ಬಸವಣ್ಣನವರನ್ನು ಕಂಡಂತೆ ಪ್ರಭುದೇವರು ಸಂತಸದಿಂದ, ಬಸವಣ್ಣ, ನೀವೆಲ್ಲರೂ ಒಂದಾಗಿ ಬಂದಂತೆ ಈ ಕೋಣೆ ನಳನಳಿಸಿ ಬೆಳೆದಿರುವ ಹೂ ಗಿಡಗಳ ಉದ್ಯಾನವಾಗಿಹುದು. ಬನದ ಚೆಲುವೆಲ್ಲ ಕೂಡಿ ಹಸಿರ ನಂದನ ಹರಡಿದೆ ಇಲ್ಲಿ. ನಿಮ್ಮ ಬರುವಿಕೆಯಿಂದ ಆನಂದದೊಡ ಸತ್ಯಾನಂದದ ಸಮ್ಮಿಲನವಾದಂತಾಯಿತು. ನನ್ನೆದೆಯ ಭೂಮಿಯಲ್ಲಿ ಇಂದೆನೆಗೆ ಆನಂದ ಸುರಫಲವು ಖಚಿತ ಎಂದರು. ಇಬ್ಬರಲ್ಲೂ ಮಾತುಕತೆ ಮುಂದುವರಿಯಿತು. ಪ್ರಭುದೇವರ ಪ್ರಶ್ನೆಗಳಿಗೆಲ್ಲ ಬಸವಣ್ಣ ಸಾವಧಾನದಿಂದ ಉತ್ತರಿಸುತ್ತಿದ್ದರು. ಪ್ರಭುದೇವರು ಯಜಮಾನರೆಂದಾಗಿ ಎಲ್ಲರನ್ನೂ ಮುನ್ನಡೆಸಿ ಕುಂದು ಬರದಂತೆ ನಿಮ್ಮಾವ ಕಾರ್ಯಕ್ಕೆ ಎಂದಂತೆ ಬಸವಣ್ಣ ವಿನೀತತೆಯಿಂದ, ಪ್ರಭುದೇವ, ನಾನಲ್ಲ ಯಜಮಾನ, ನಾನು ತೊತ್ತು ಕೆಲಸದವ. ನಾನಿರುವೆನಿಲ್ಲಿ ಶರಣರೆಲ್ಲರ ಸೇವೆ ಭಾಗ್ಯವ ಪಡೆದು. ನಾನು ಯಜಮಾನ, ನನ್ನಿಂದ ಯಜಮಾನಿಕೆ ಎಂಬ ಅಹಮಿಕೆ ನನಗಿಲ್ಲ. ಎಲ್ಲರೆದೆಗೆ ಬೆಳಕಾಗಲು ಸಂಗಮ ದೇವನೆನ್ನ ಶಿರದಲ್ಲಿ ಹೊರಿಸಿಹರು ಹೊರೆಯ ಎಂದಂತೆ ಅವರ ಕಣ್ತುಂಬಿ ಕಂಠ ಗದ್ಗದಿತ. ಬಸವ ನುಡಿಯಾಲಿಸಿ ಪ್ರಭುದೇವರು, ನಿಮ್ಮ ನಿರಹಂಕಾರದ ನಿರ್ಲಿಪ್ತತೆಯುಂಟೇ ಅಂತರಂಗದಲ್ಲಿ ತೋರಿರಲು ದಾರಿಯನು ಬರುವಾಸಕ್ತರಿಗೆ. ಸಾಧ್ಯವಾಗಿದೆ ನಿಮಗೆ ಸಾಧಿಸಲು ಎಲ್ಲವನಿಲ್ಲಿ. ನೀರ ಮೇಲಣ ಹಿಮಬಿಂದು ನೀವು, ಅಂಟಿಯೋ ಅಂಟದಂತಿರುವಿರಿ ಈ ಜಗದ ನಾಟಕಕ್ಕೆ ಎನ್ನುತ್ತಾ, ಬಸವಣ್ಣ, ಮತ್ತೆ ನೆನಪಾದ ನಿಮ್ಮ ವಚನವಿದು. ಕೈಯ ಬೋಹರಿಗೆ ಮಂಡೆಯ ಮೇಲೆ ಸಿಂಬಿ, ಸಿಂಬಕನ ಮನೆಯ ಮಗ ನೀನಯ್ಯ. ಕೂಡಲ ಸಂಗಮ ದೇವಯ್ಯ, ಮಂಚವ ಕೋಡೇರಿ ಬಂದ ತೊತ್ತಿನ ಮಗ ನಾನಯ್ಯ. ನಾನೊಬ್ಬ ಜಗದ ಜಲಗಾರ, ಕಸ ಕೊಳೆಯ ಎತ್ತಿ ಜಗವ ಹಸನಾಗಿಸುವವ ನಾನೆಂಬ ನಿಲುವು ಕಾಣ ಸಿಗದೆ ಮಗೆ ಅಂತಿಂತವರಲ್ಲಿ. ಪ್ರಭುದೇವರ ನುಡಿಯನಾಲಿಸಿ ಎಲ್ಲರಿಗೂ ಹೊಳೆವ ಬಸವದೀಪ ಹೊಳೆಯಿತು. ಎಲ್ಲರೆದುರಲ್ಲೂ ಬಸವ ಎಂಬ ಮಹಾಬೆಳಗು ಎಲ್ಲರೆದೆಯ ತಮವನ್ನು ಬಸವದೀಪ ಕಳೆಯಿತು. ಜಗದ ದೀವಿಗೆಯಾಗಿ ಜಂಗಮ ಚಿಜ್ಯೋತಿಯಾಗಿ ಎಲ್ಲೆಡೆಯೂ ಬೆಳಗಲಾರಂಭಿಸಿತು. ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಿದೇವರು, ಚೌಡಯ್ಯನವರು, ಸಕಲೇಶ ಮಾದರಸರು ಬಸವ ಸ್ತುತಿಗೆ ಮುಂದಾದರು. ಬಸವಣ್ಣನವರು ತನ್ಮಯದಲ್ಲಿ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗನಲ್ಲದೆ ಬೇರಾರೂ ಅಲ್ಲ ಎಂದರು. ಎಲ್ಲರಿಗೂ ಅಶರೀರವಾಣಿ ಮೊರೆದಂತಾಯಿತು. ಬೆಳಗಿಹೇನು ಬಸವಣ್ಣ, ಈ ಬೆಳಕ ಕಂಡು ಓಡಿಹುದು ಸ್ವರ್ಗ ನರಕ ಎಂಬುದಿಲ್ಲಿಂದ. ಬಸವ ಬಯಲಾಗಿ ಬೆಳಗಿಹೇನು ನಮ್ಮೆಲ್ಲರನ್ನು, ನಿಜವಾಗಿ ಇನ್ನು ಬೆಳಕಲಿ ಜಗವ. ಬಸವಣ್ಣನವರ ಮನದಲ್ಲಿ ಭವ್ಯ ಬ್ರಹ್ಮೋಜ್ವಲ ಮನುಜರೂಪ ಬೆಳಗುತ್ತಿದೆ. ಎತ್ತೆತ್ತ ನೋಡಿದರೂ ಮತ್ತೆ ಮತ್ತೆ ಅದೇ ದಿವ್ಯ ಬಿಂಬ. ಕಣ್ಣನ್ನು ಮುಚ್ಚಿದರೂ ತೆರೆದರೂ ಆ ಬಿಂಬವನ್ನು ಬಿಟ್ಟು ಬೇರಾವ ರೂಪವೂ ಕಾಣಿಸುತ್ತಿಲ್ಲ. ಬಸವಣ್ಣ ಪರಿಶುವಾನಂದ ಸಾಗರದಲ್ಲಿ ಅಲೆ ಎಲೆಯಾಗಿ ಮುಳುಗೇಳುತ್ತಿದ್ದ.
ಅನುಪಮ ಆನಂದ ಹೊಳೆದು ಅವನ ಮನವನ್ನು ಬೆಳಗಿತ್ತು. ತನ್ನ ಮನದನ್ನೆಯರಲ್ಲಿ ಅರುಹಿರಲು ಅವರೂ ಸೊಗಸಾದ ಕನಸಲ್ಲಿ ಬೆಳದಿಂಗಳ ಅಂದವನ್ನು ಉಂಡರು. ಆದರೆ ಗಳಿಗೆ ಗಳಿಗೆಗೂ ಬದಲಾಗುತ್ತಿದೆ ಎಂದೆನಿಸುತ್ತಿರುವ ಮೊಗಬಣ್ಣವನ್ನು ಕಂಡು ವಿಸ್ಮಿತರಾದರು. ಬಸವಣ್ಣನವರಿಗೆ ಕೆಲಸದಲ್ಲಿ ಉತ್ಸಾಹವಿಲ್ಲ. ಗಂಗೆ ಮನಕ್ಕೇನೋ ಇರುಸು ಮುರುಸು, ಆಡುವಂತಿಲ್ಲ, ಅನುಭವಿಸುವಂತಿಲ್ಲ, ಯಾವುದರಲ್ಲೂ ಉತ್ಸಾಹವಿಲ್ಲ. ಯಾರೋ ಬಂದಂತೆ, ಎಲ್ಲೋ ನುಡಿದಂತೆ, ನನ್ನೆದುರು ನಿಂತಂತೆ ಎದೆಯ ತಳಮಳ ಗಳಿಗೆಗೂ ಹೆಚ್ಚುತ್ತಿದೆ ಎಂದರು. ಗಂಗೆ ನಿಧಾನವಾಗಿ, ಪತಿದೇವ, ನಿಮ್ಮ ಚಡಪಡಿಕೆ ನಮ್ಮಿಬ್ಬರ ಮೇಲೂ ಪರಿಣಾಮ ಬೀರಿದೆ. ನಾವು ನಾಳೆ ಬರುವ ಸೂರ್ಯದೇವ ಹೊತ್ತು ತಂದಾನು ಶುಭ ಸುದ್ದಿಯನ್ನು, ತೋರಿಯಾನು ಮನದ ಗೊಂಬೆಯನ್ನು ನಮ್ಮ ಆತುರಕ್ಕೆ ಉತ್ತರದಲ್ಲಿ ಎಂದಳು. ನೀಲೆಯು ತಲೆಯಾಡಿಸಿದಳು. ಮನದನ್ನೆಯರ ಮನದ ಮಂಗಲದ ಮುದದಿ ಮೊರೆಯುತ್ತಿರೆ ಮೆಲ್ಲನೆ ಮಂಗಲ ಪಾಠಕರು. ಮಂದಿರದ ಮುಂದಿಹ ಮಂದ್ರದಲ್ಲಿ ಮುಗುಳ್ನಗುತ, ಮಗ್ನತೆಯಲ್ಲಿ ಮಗದ ಮೋಹಕ್ಕೆ ಮೌನದಲ್ಲಿ ಮಣಿಸುತ್ತ ಮಂತ್ರವ ಮನನಿಸುತ್ತಿರಲೆಲ್ಲ. ಮೊಳಗಲಲ್ಲಿ ಮಂಗಳ ವಾದ್ಯಗಳು ಮರೆದು ಮೊಲ್ಲೆ ಮಲ್ಲಿಗೆ ಮುದದಿಂದ ಮುಂಬಂದು ಮನದ ಮೇಲ್ಮೆಯಲ್ಲಿ ಮೇಳೈಸಿ ಮೇಳವಣಿಗೆ ಮೊದಲಾಗಿ ಮೇಳಗಾನವ ಮಾಡುತ್ತಿರುವಂತೆ ಮೈತ್ರಿ ಮೇಳೈಸಿತು. ಮತ್ತೆ ಮೂವರಲ್ಲಿ ಮೆಲುನಗೆ, ಮುಚ್ಚಟೆಯ ಮುಸ್ಸಂಜೆ ಮುಗ್ಧತೆಯಲ್ಲಿ. ಸಮಯ ಉರುಳುತ್ತಿತ್ತು. ಜಂಗಮರು ಧಾವಿಸಿ ಬಂದರು. ಉದ್ವೇಗದ ಉಸಿರಿನಲ್ಲಿ ತರುಣಿಯೋರ್ವಳು ಬರುತ್ತಿದ್ದಾಳೆ. ಸಾತ್ವಿಕ ತೇಜ ಕಳೆಯವಳು. ಉಡುತಡಿಯ ಕಡೆಯಿಂದ ಬನದ ಬೆಳದಿಂಗಳೆಲ್ಲ ಹಾಲಾಗಿ ಹರಿದು ಕಲ್ಯಾಣಕ್ಕೆ ಬರುತ್ತಿರುವಂತಿದೆ ಎಂದರು. ಬಸವಣ್ಣನವರಿಗಾಗ ಫಕ್ಕನೆ ತಾನಂದು ಸಂಗಮದ ಗುರುಕುಲದಲ್ಲಿ ಕಲಿಯುತ್ತಿದ್ದಾಗ ಅಂತಿಮ ವರ್ಷದಲ್ಲಿ ಯಾತ್ರೆಗೆ ಹೊರಟು ಉಡುತಡಿಯಲ್ಲಿ ಭೇಟಿಯಾದ ಮುದ್ದು ಮೊಗದ ಎಳೆಯ ಬಾಳೆಯ ಅಂದಚಂದ, ಮುಗ್ಧತೆ, ಮುದ್ದಾದ ಮಾತುಗಳು ನೆನಪಾದವು. ತಕ್ಷಣ ಈ ವಿಷಯವನ್ನು ಪ್ರಭುದೇವರಲ್ಲಿ ಅರುಹಬೇಕೆಂದು ಅವರಿರುವಲ್ಲಿ ಧಾವಿಸಿದರು. ಅರುಹಿದರು. ಪ್ರಭುದೇವರು, ಬಸವಣ್ಣ, ಅದ್ವಿತೀಯ ಮಹಾಚೇತನವೊಂದು ಹೊಳೆಯಲೀಗಿನ ಆಧ್ಯಾತ್ಮಿಕ ರಂಗದಲ್ಲಿ ಉರುಳಿ ಬರುತ್ತಿದೆ ಇಲ್ಲಿ. ಹೆಣ್ಣು ರೂಪಿನ ಮರೆಯಲ್ಲಿ ಅಡಗಿಹ ಸುಜ್ಞಾನ ಚೈತನ್ಯವದು. ನೀನರಿತಿಹ ಮಹಾದೇವಿ, ನನ್ನೂರಿನವಳು. ನೆನೆಯುವಂತೆನ್ನ ಮನ ನನ್ನೂರ ನಿಂದೊಮ್ಮೆ ಬರುತಿಹಳು ನಾವಿರುವಲ್ಲಿ. ಅವಳ ಆಗಮನದಿಂದ ಕಲ್ಯಾಣದ ಜನತೆಯ ಜನ್ಮ ಸಾರ್ಥಕವೆಂಬ ಭಾವ ನನ್ನಲ್ಲಿ ಮೊಳೆಯುತ್ತಿದೆ. ದಿವ್ಯ ಬದುಕ ಮಹಾಮಂತ್ರದ ರಹಸ್ಯವನ್ನು ಜಗಕ್ಕೆ ಅರಹುವ ಛಾತಿ ಇದೇ ಅವಳಲ್ಲಿ. ಬಸವಣ್ಣ ಬೆರಗಾದರು. ಮಹಾಶಕ್ತಿಯಾಗಮನಕ್ಕೆ ಕಾಯತೊಡಗಿದರು. ಅವಳ ನರಿತಿರುವೆ. ವಿಚಿತ್ರ ದುಸ್ಥಿತಿಗವಳು ಸಿಲುಕಿಹಳು. ಕಳೆದೆಲ್ಲ ಲೌಕಿಕ ಬಂಧವನ್ನು ಮರೆತು ವರಸಿದ್ದ ಗಂಡನನು ತೊರೆದು ರಾಜ ವೈಭವಾದ ಆಡಂಬರವನ್ನು ಜರ್ಜರಿಸಿ ಮನದಲ್ಲಿ ಕರಗಿ ನೀರಾಗಿ ಕರೆಯುತ್ತಲಿ ತನ್ನೊಲವ ಚನ್ನನನು ಗುನುಗುನಿಸುತ್ತ ಅವನ ಶುಭನಾಮವ ಅನುಕ್ಷಣವು ಬರುತಿಹಳ್ಳಿ ಇಲ್ಲಿಗವಳು. ಬನದ ಬೆಳದಿಂಗಳು ನಾಚಿ ಸೋಲುವುದು ಅವಳೆದುರು. ಹೊರಗಣ್ಣ ಮುಚ್ಚಿ ಒಳಗಣ್ಣ ತೆರೆದು ನೋಡಿದಂತೆ ನೀವವಳ ಕಂಡು ಬರುವಳು ನಿಮ್ಮ ಸಂಗಮನ ರೂಪದಲ್ಲಿ ಎಂದು ಪ್ರಭುದೇವರು ನುಡಿದಾಗ ಬಸವಣ್ಣ ಕರುನಾಡ ಪುಣ್ಯ ಫಲ ಅವಳು ಎಂದು ಭಾವಿಸಿದರು. ಎಲ್ಲರಿಗೂ ಸುದ್ದಿ ಮುಟ್ಟಿತು. ಎಲ್ಲರೂ ಮಹಾದೇವಿ ಅಕ್ಕನ ನಿರೀಕ್ಷೆಯಲ್ಲಿದ್ದರು. ಕಲ್ಯಾಣಕ್ಕೆ ಬಂದವಳು ಅನುಭವ ಮಂಟಪಕ್ಕೆ ಬರುವ ಶುಭ ಗಳಿಗೆಯನ್ನು ಕಾಯುತ್ತಿದ್ದರು. ಶರಣ ಬೊಮ್ಮಣ್ಣನಿಂದ ಮಾಹಿತಿ ಪಡೆದ ಅಕ್ಕ ಅನುಭವ ಮಂಟಪದ ಮಹಾದ್ವಾರದ ಬಳಿ ಬಂದವಳು ಮನದಲ್ಲೇ ಧ್ಯಾನಿಸುತ್ತಾ, ಅಯ್ಯ, ನಿಮ್ಮ ಶರಣರು ಮೆಚ್ಚಿದ ಧರೆ ಪಾವನವಯ್ಯ. ಅಯ್ಯ, ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ, ನಿಮ್ಮ ಶರಣರಿದ್ದ ಪುರ ಕೈಲಾಸಪುರವಯ್ಯ. ಅಯ್ಯ, ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಾಯಿತು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವಾಗಿ ಆನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಮುಂದೆ ಅನುಭವ ಮಂಟಪ ಪ್ರವೇಶಿಸಿದ ನಂತರ
ಪ್ರಭುದೇವರು ಹಾಗೂ ಅಕ್ಕನಲ್ಲಿ ವಾಗ್ಯುದ್ಧ. ಅಕ್ಕನನ್ನು ಲೋಕಕ್ಕೆ ಪರಿಚಯಿಸಲು ಪ್ರಭುದೇವರು ಈ ಯುದ್ಧವನ್ನು ಸಂಯೋಜಿಸಿದ್ದರು. ಮಹಾದೇವಿಯ ವಿನಯ ಹಾಗೂ ಪ್ರಭುದೇವರ ದಿವ್ಯ ಗಂಭೀರ ಧ್ಯಾನಸ್ಥ ಸ್ಥಿತಿಯನ್ನು ಮನಸುತ್ತಾ ಬಸವಣ್ಣನವರು ಇಂತೆಂದರು: ಕಾಯದ ಲಜ್ಜೆಯ ಕಲ್ಪಿತವ ಕಳೆದು, ಜೀವದ ಲಜ್ಜೆಯ ಮೋಹವನಳಿದು, ಮನದ ಲಜ್ಜೆಯ ನೆನಹ ಸುಟ್ಟು, ಭಾವದ ಕೂಟ ಬೆತ್ತಲೆ ಎಂದರಿತು, ತವಕದ ಸ್ನೇಹ ವ್ಯವಹಾರಕ್ಕೆ ಹುಗದು, ಕೂಡಲ ಸಂಗಮ ದೇವಯ್ಯ ಎನ್ನ ಹೆತ್ತ ತಾಯಿ ಮಹಾದೇವಿಯಕ್ಕನ ನಿಲವನೋಡ ಪ್ರಭುವೇ. ಪ್ರಭುದೇವರು ಮಹಾದೇವಿಯಕ್ಕನ ಮಾತಯುದ್ಧ ಬಿರುಸಾಯಿತು. ಒಂದೊಂದು ಪ್ರಶ್ನೆಗೂ ಅಕ್ಕ ಖಚಿತ ಉತ್ತರ ನೀಡುತ್ತಿದ್ದರು. ಇದು ಇವಳಿನ್ನು ನಮ್ಮೊಡನೆ ಇರುವಳು ಎಂದರಿತು ಶರಣ ಸಂಕುಲ ಸಂತಸದಲ್ಲಿ ಸಂಭ್ರಮಿಸಿತು. ಮಹಾದೇವಿ ಎಲ್ಲರ ಮನದ ಮಗಳಾದಳು. ಕೆಲವು ದಿನಗಳು ಉರುಳಿದಂತೆ ಮಹಾದೇವಿಯಕ್ಕನ ಬರುವಿಗಾಗಿಯೇ ತಮ್ಮ ಪ್ರಯಾಣವನ್ನು ಮುಂದಕ್ಕೆ ಹಾಕಿದ ಸಿದ್ದರಾಮೇಶ್ವರರು ತಮ್ಮೂರಿಗೆ ತೆರಳಲು ಸಿದ್ಧರಾದರು. ಎಲ್ಲರ ಒಪ್ಪಿಗೆ ಪಡೆದರು. ಬಸವಣ್ಣನವರಿಗೆ ಸಿದ್ದರಾಮೇಶ್ವರರ ಅಗಲುವಿಕೆಯ ನೋವು ನುಂಗಲಾಗದ ತುತ್ತು ಎಂದಾಗಿತ್ತು. ನಿಧಾನವಾಗಿ ಅಗಲಿಕೆಯ ಅನಿವಾರ್ಯತೆ ಸಹಜವೀ ಬದುಕಿನಲ್ಲಿ. ಒಂದಲ್ಲ ಒಂದು ದಿನ ಹೋಗುವವರೇ ನಾವಾಗಿರುವಾಗ ಅಳುವಿನಿಂದೇನು ಪ್ರಯೋಜನ? ಬಂದುದನ್ನು ಎದುರಿಸಿ ಬಾಳುವ ಕಲೆಗಾರಿಕೆಯೇ ಬದುಕು. ವಿಧಿ ನದಿಯ ಪ್ರವಾಹದೆದರು ಹುಲು ಮನುಜರು ನಿಲ್ಲಲಾರರು. ಉರಿವ ಸೊಡರಿನ ಬೆಳಕು ನಂದದಿರುವಂತೆ ನಾವದಕ್ಕೆ ಪ್ರತಿದಿನವೂ ಒಳ್ನಡತೆ ಎನ್ನುವ ತೈಲವನ್ನು ಎರೆಯಬೇಕು. ಆಗದು ಬೆಳೆದು ಹೊಳೆದು ಬೆಳಕ ನೀಡುವುದು. ಪ್ರೀತಿ, ವಾತ್ಸಲ್ಯ, ಅನುಕಂಪ, ಮೈತ್ರಿ, ಬಾಂಧವ್ಯ ಸ್ಮರಣೆಯನ್ನು ತುಂಬುತ್ತೆಲ್ಲರ ಎದೆಯಲ್ಲಿ ಅಂಧಕಾಸುರನ ಎದೆಯ ಮೆಟ್ಟಿ ಕುಣಿಯುವುದು. ಸಿದ್ದರಾಮೇಶ್ವರರು ಭಾವಪರವಶರಾದರು. ಪ್ರಭುದೇವರು ಬಸವಣ್ಣ ಮತ್ತಿತರ ಶರಣರೆಲ್ಲರಿಂದ ದೂರವಾಗುವ ಅನಿವಾರ್ಯತೆಗೆ ದುಃಖಿತರಾಗಿದ್ದರು. ಬಸವಣ್ಣನವರನ್ನು ನೆನೆಯುತ್ತಾ, ಬಾ ಬಸವ, ನನ್ನೆದೆಯ ಐಸಿರಿ ನೀವು, ನಿಮ್ಮ ನಿಜದೆದೆಯ ಸ್ನೇಹ ಸಂಪದಕ್ಕೆ ನಮಿಸುತ್ತಿರುವೆ. ನೀವು ನನ್ನೊಳಗಿನ ಅಂಧಕಾರವನ್ನು ನೂಕಿ ಕರುಣಿಸಿದ ಪುಣ್ಯ ವಿಶೇಷಕ್ಕೆ ಇದೋ ನನ್ನದಿದು ಸಾವಿರದ ನಮನ ಎಂದರು. ಮುಂದೆ ಅಕ್ಕ ಮಹಾದೇವಿಯು ಕಲ್ಯಾಣವನ್ನು ತೊರೆದು ಶ್ರೀಶೈಲಕ್ಕೆ ಹೋಗುವ ತನ್ನ ಮನದಾಸೆಯನ್ನು ವ್ಯಕ್ತಿಸಿದಳು. ಅನುಭವ ಮಂಟಪದಲ್ಲಿ ಸೇರಿದ ಎಲ್ಲರೆದುರು ಕಲ್ಯಾಣಕ್ಕೆ ಕಲ್ಯಾಣವೇ ಇಂದಿಲ್ಲಿ ಸೇರಿದೆ ಎಂದೆನಿಸುತ್ತಿದೆ. ನನ್ನ ಬಾಳು ಧನ್ಯ. ಪ್ರಭುದೇವರ ಮಾರ್ಗದರ್ಶನದಲ್ಲಿ ಯೋಗ ಮಾರ್ಗ ಕರಗತ. ಅಣ್ಣ ಬಸವಣ್ಣ ದಿನ ದಿನವೂ ಹೊಸ ದಾರಿ ದಿಕ್ಕಾಗಿ ಬೆಳವ ಬೆಳಕಾಗಿ ತೋರುತ್ತಿದ್ದಾರೆ. ಮನದಲ್ಲಿ ಮಧುರತೆ ಮೂಡಿದೆ. ಕ್ಲೇಶ ಕಳವಳಗಳೆಲ್ಲವೂ ನಮ್ಮೆದೆಯಿಂದ ತೊಲಗಿದೆ ಎನ್ನುತ್ತಾ ಮತ್ತೆ ಮುಡಿಮಡಿದಳು. ಎಲ್ಲರಿಗೂ ತನ್ನೆದೆಯ ಒಲವ ವಂದನೆಗಳನ್ನು ತಿಳಿಸಿದಳು. ಬಸವಣ್ಣನವರು ಇಂತೆಂದರು: ವಿಶ್ವ ಕಲ್ಯಾಣಿಯೇ, ವಿಶ್ವಮಾತೆಯೇ, ಹರೆಯದಲ್ಲಿ ನೀ ನಮಗೆಲ್ಲ ಬಹಳ ಕಿರಿಯಳು. ಆದರೆ ಏರಿದೆತ್ತರದಲ್ಲಿ ಹಿರಿಯರಲ್ಲಿ ಹಿರಿಯಳು. ನಾವಾರೂ ನೀನು ಏರಿದ ಎತ್ತರಕ್ಕೆ ಏರಲಾರೆವು. ನಿನ್ನಲ್ಲಿ ಸತಪತಿ ಭಾವದ ಭಕ್ತಿ, ಪ್ರಾಣಲಿಂಗ ಸ್ಥಳದ ಅನುಭವ ಸಾಗರೋಪಮವಾಗಿ ಬೆಳೆದಿದೆ. ಈ ಹದಿಹರೆಯದಲ್ಲಿ ಇಂತಹ ವೈರಾಗ್ಯ ಭಾವನೆಯು ಸಾಧ್ಯವೇ ಎಂಬ ಅಚ್ಚರಿಯನ್ನು ಮೀರಿ ಬೆಳೆದಿರುವಿ. ನಿನ್ನೆದುರಿನಲ್ಲಿ ನಿಲ್ಲುವ ಅರ್ಹತೆ ನಮಗಾರಿಗೂ ಇಲ್ಲ. ಬಸವಣ್ಣನವರ ನಂತರ ಪ್ರಭುದೇವರಾದಿಯಾಗಿ ಎಲ್ಲರೂ ದನಿಗೂಡಿಸಿದರು. ಎಲ್ಲರಿಗೆ ಉತ್ತರದಲ್ಲಿ ಅಕ್ಕ: ಶರಣರೇ, ಬಂದಂತಿಲ್ಲಿ ಬೆಟ್ಟದ ಮೇಲಿರುವ ನನ್ನ ಚನ್ನನನ್ನು ಕಂಡೆ. ನಿಮ್ಮೆಲ್ಲರ ಸದಾಚಾರ, ಶಿವಜ್ಞಾನ, ಭಕ್ತಿಯ ಬೆಳಗು ಸಚ್ಚಿದಾನಂದ ಸ್ವರೂಪವನ್ನು ಬಿಂಬಿಸಿ ತನು ಮನವನ್ನು ಬೆಳಗಿಸಿವೆ. ನನ್ನ ಚನ್ನನನ್ನು ಕಾಣುವಾಸೆಗೆ ನನಗಿಲ್ಲಿ ಇಂಬು ದೊರೆತಿದೆ. ನಾನು ನಿಮ್ಮೆಲ್ಲರ ಕಂದ, ನಿಮ್ಮ ಕಾರುಣ್ಯ ಶಿಶು. ನಿಮ್ಮಲವ ಕಂದನನ್ನು ಅವಳಲವ ಚಂದನಿಗೆ ಒಪ್ಪಿಸುವ ಜವಾಬ್ದಾರಿ ನಿಮ್ಮೆಲ್ಲರದ್ದು. ಮಹಾದೇವಿಯ ಎದೆಯೊಲವ ನುಡಿಗೆ ಬಸವಣ್ಣನವರು ಇಂತೆಂದರು: ಎಲೆ ತಾಯಿ, ಚನ್ನ ಮಲ್ಲಿಕಾರ್ಜುನನ ಸಿರಿಗೌರಿ, ತರಲಾರೆವು ನಾವಾರು ನೀನೇರಿದ ಎತ್ತರಕ್ಕೆ ಎಂಬುದ ಬಿಚ್ಚಿಡುವೆ.
ನೀನು ಏರಿದ ಎತ್ತರ ನಮಗೆ ಊಹಿಸಲು ಅಸಾಧ್ಯವಾದುದು. ಮುಚ್ಚಟೆಯ ಅಚ್ಚುಮೆಚ್ಚಲಿ ನಾನಿಲ್ಲಿ ನಿನ್ನ ನೆಲುವಿಗೆ ಬೆರಗಾಗಿ ಮಾತಿರದೆ ಒಪ್ಪಿಕೊಂಡಿಹರು ನಮ್ಮೆಲ್ಲ ಶರಣರು. ನೀನಿರಬೇಕಿಲ್ಲಿ ಬಹುದಿನಗಳ ಕಾಲ ಎಂಬಾಸೆ ತುಂಬಿರಲೆಲ್ಲರಲಿ. ನಿನ್ನ ಚನ್ನನ ಕಾಣುವಾಸೆಯ ತಡೆ ಹಿಡಿದು ನೀನಿರಬೇಕಿಲ್ಲೇ ಎನ್ನಲಾಗದು. ಅವಸರವ ತೋರದಿರು, ಬಂದಂತೆ ಕಾಲ ತಡೆವವರು ಇಲ್ಲವೀ ಜಗದಲ್ಲಿ ನಿನ್ನದ್ನಾರು. ಮಹಾದೇವಿ ಬಲುಮೌನಿ ನಿಧಾನವಾಗಿ ಎಲ್ಲರನ್ನೂ ತನ್ನ ದೃಷ್ಟಿಯಲ್ಲಿ ತುಂಬಿಕೊಂಡು ತನ್ನನ್ನು ಹಿಂಬಾಲಿಸಿ ಬರುತ್ತಿರುವ ಎಲ್ಲರನ್ನೂ ನಿಲ್ಲಲು ಸೂಚಿಸಿ ಕೊನೆಯ ಬಾರಿ ಎಂಬಂತೆ ಎಲ್ಲಿರುವ ನಿಮಗೆಲ್ಲ ಶರಣು ಶರಣಾರ್ಥಿ ಎಂದಂತೆ ಅವಳೆದೆಯಲ್ಲಿ ಮಿಂಚಿನ ಶಕ್ತಿ ಸಂಚಾರವಾಗಿ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ. ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ. ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ. ಇಂತಪ್ಪ ತ್ರಿವಿಧಾಮೃತವನ್ನು ದಣಿಯಲೆರೆದು ಸಲಹಿದರೆನ್ನ. ವಿವಾಹವ ಮಾಡಿದಿರಿ, ಸಯವಪ್ಪ ಗಂಡಂಗೆ ಕೊಟ್ಟಿರಿ. ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲ ನೆರೆದು ಬಂದಿರಿ. ಬಸವಣ್ಣ ಮೆಚ್ಚಲೊಗೆತನ ಮಾಡುವೆ. ಚನ್ನ ಮಲ್ಲಿಕಾರ್ಜುನನ ಕೈವಿಡಿದು ನಿಮ್ಮ ತಲೆಗೆ ಹೂವ ತಹನಲ್ಲದೆ ಹುಲ್ಲತಾಹೆನು. ನಿಮ್ಮಡಿಗಳೆಲ್ಲರೂ ಮರಳಿ ವಿಜಯಂಗೈಯುವುದು ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಎಂದರೆ 100,000 ಖಂಡ. ಆ ಕಂಠ ಶರಣು ಶರಣಾರ್ಥಿ ಮಹಾದೇವಿಯಕ್ಕ ಎಂದು ಭೋರ್ಗರೆಯಿತು. ಮಹಾದೇವಿ ಕಲ್ಯಾಣವನ್ನು ತೊರೆದ ದುಃಖ ಎಲ್ಲರನ್ನೂ ಆವರಿಸಿತ್ತು. ಒಂದು ದಿನ ಸಂಜೆಯ ಗೋಷ್ಠಿಯಲ್ಲಿ ಪ್ರಭುದೇವರು ಶರಣರೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಿ ಕೊನೆಗೆ ತಮ್ಮ ಸಂಚಾರದ ವಿವರವನ್ನು ಅರುಹಿದರು. ಮತ್ತೆ ಮರೆಯದೆ ಸತ್ಯನಿಷ್ಠ ಕಾಯಕವು ನಡೆಯುತ್ತಿರಲಿ. ಬಸವಣ್ಣ ಎನ್ನುವ ಜ್ಯೋತಿ ಬೆಳಗುತ್ತಿದೆ ಕಲ್ಯಾಣ ಎಂಬ ಪ್ರಣತಿಯಲ್ಲಿ. ಬರಿಯ ಜ್ಯೋತಿ ಅಲ್ಲವಿದು, ಜಗಜ್ಯೋತಿ. ಈ ಜ್ಯೋತಿಯ ಬೆಳಕಿನಲ್ಲಿ ನಿಮ್ಮ ದಾರಿಯ ಕಂಡು ನಡೆದು ಬದುಕ ಕತ್ತಲೆಯ ದೂರವಾಗಿಸಿ ಇಂದು ತೆರಳುವವ ಮತ್ತೊಮ್ಮೆ ಖಂಡಿತವಾಗಿ ನಿಮ್ಮೆಲ್ಲರ ಮಹತ್ ಸಾಧನೆಯ ದರ್ಶಿಸಲು ಬರುವೆ ಎಂದಂತೆ ಶರಣರು ದೊಪ್ಪನೆ ನೆಲಕ್ಕುರುಳಿದರು. ಅರಿವು ದೀವಿಗೆ ಬಾಳಿನಲ್ಲಿ ಪ್ರಜ್ಞೆ ಕತ್ತಲಿಸಿದ ಯಾತನೆ. ಬಸವಣ್ಣ ತಳಮಳಿಸಿ ನುಡಿದರು, ಕಂಡರೆ ಮನೋಹರವು, ಕಾಣದಿರ್ದಡೆ ಅವಸ್ಥೆ ನೋಡಯ್ಯ. ಹಗಲು ಇರುಳಹುದು, ಇರುಳು ಹಗಲಹುದು, ಇರುಳು ಹಗಲೊಂದು ಜಗ ಮೇಲೆ ಕೆಡದಂತೆ ಇಹುದು. ಕೂಡಲ ಸಂಗನ ಶರಣರ ನಗಲುವ ಧಾವತಿಯಿಂದ ಮರಣವೇ ಲೇಸು ಕಂಡಯ್ಯ. ಬಸವಣ್ಣನವರೆದೆ ಬಡಿತ ಎಲ್ಲೆಡೆಯೂ ಪ್ರತಿಧ್ವನಿಸಿತು. ಅಲ್ಲಮರ ನಿರ್ಗಮನ ಬಸವಣ್ಣನ ಚಡಪಡಿಕೆಗೆ ಹೇತುವಾಯಿತು. ಕಂಗೆಡಿಸತೊಡಗಿತು, ಆಘಾತ ತಂದಿತ್ತು. ಆದರೆ ನಿಜದರಿವ ಪ್ರಜ್ಞೆ ಪ್ರಜ್ವಲಿಸಿ ಚಿದ್ಬೆಳಗ ತೋರಿ ಎದೆಯಲ್ಲಿ ರಿಂಗಣಿಸುತ್ತಿತ್ತು. ಸುತ್ತಲ ಹಸಿರಂದ ಚಂದಮನ ತುಂಬುತ್ತಿದ್ದಂತೆ ಊರೂರ ಗುರುಮಠದವರು ತಾವೊಮ್ಮೆ ಬಂದು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯನ್ನು ಅರಿತು ಹರಸಬೇಕು ಎಂದಂತೆಲ್ಲ ಬಿಡುವಿದ್ದಾಗ ಹೋಗಿ ಬರುತ್ತಿದ್ದರು. ಮನದಲ್ಲಿ ಮಕ್ಕಳಿರುವಲ್ಲಿ ಇಹುದು ಜಗದೆಲ್ಲ ಆನಂದ. ಮಕ್ಕಳೆಂದರೆ ಕಣ್ಣೆದುರ ದೇವರು, ಅವರಲ್ಲಿಲ್ಲ ಯಾವುದೇ ಕಪಟ ವಂಚನೆ ಎಂದೆನಿಸುತ್ತಿತ್ತು. ಒಮ್ಮೆ ಊರ ಗುರುಮಠವೊಂದಕ್ಕೆ ತೆರಳಿದರು. ಮಕ್ಕಳನ್ನು ಕಂಡರು. ಹೂಬಿಸಲ ರಂಗವಲ್ಲಿಗಳಾಗಿ ಅವರು ಗೋಚರಿಸಿದರು. ಅವರ ಮೊಗದಲ್ಲಿ ಪ್ರಖರ ಪ್ರಶಾಂತಿ, ನಿಶ್ಶಬ್ದ ಬೆಳಗು, ಶಾಂತತೆಯ ಪ್ರತಿರೂಪವಾಗಿ ಕಂಡರು. ಸಾಮೂಹಿಕ ವಚನ ಗಾಯನ ಮೊರೆಯಿತು. ಬಸವಣ್ಣ ಬೆರಗಾದರು, ತಾವೂ ಗುನುಗಿದರು. ನೀರಿಂಗೆ ನೈದಿಲೆಯ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಮಕ್ಕಳೆಲ್ಲರ ಧ್ಯಾನದ ಏಕಾಗ್ರತೆ, ಶಿಸ್ತು, ಅಚ್ಚರಿ ಆನಂದವ ಹುಟ್ಟಿಸಿತು. ಗುರುವೃಂದಕ್ಕೆ ನಮಿಸಿದರು. ಗುರುಗಳೆನ್ನುವ ನಿಮ್ಮಿಂದ ಹುಟ್ಟುವುದು ಬೆಳಗು. ಈ ಜಗದಲ್ಲಿ ನೀವೇ ಬೆಳಕಾಗಿ ತುಂಬಿರುವಿರಿ. ಬೆಳಗಿದು ಬೆಳಗುವಿರಿ ಎಳೆಯ ಹೃದಯಗಳು ಎಂದು ಮನದುಂಬಿ ನುಡಿದರು. ಮಕ್ಕಳು ಗುರುಗಳನ್ನೆಲ್ಲ ಉದ್ದೇಶಿಸಿ ರಾಗದಿಂದ ಉಲಿದರು. ಸಂಸಾರವೆನ್ನುವ ರಣರಂಗದಿ ಶಕ್ತಿ ತುಂಬುವ
ಸ್ಫೂರ್ತಿ ಗೀತೆಯೇ ವಚನ. ನಿಮಗಾಗಿ ನಿಮ್ಮಲ್ಲಿರಲು ನಿತ್ಯ ಕರ್ಮಿಗಳಾಗಿ ನೀವೆಲ್ಲ ಮರೆಯದಿರಿ ಕಲಿಕೆ, ಅರಿವು, ಸಾಂಗತ್ಯ ಎನ್ನುವ ಕಾಯಕವ. ದುಡಿದು ಪಡೆದುದರಲ್ಲಿ ನಿಡುತೊಂದಂಶ ಬದುಕ ಬೆಳಗಿಸುವ ಕಾರ್ಯದಲ್ಲಿರಿ. ಬದುಕೋಣ ನಾವೆಲ್ಲ ಸಂತೃಪ್ತಿ ಸಂತಸದಿ, ಗೋಳ ಕರೆಯುವ ಬಾಳು ನಮ್ಮದಾಗದೇ ಇರಲಿ. ವೀರ್ಯವತ್ತಾದ ವ್ಯಷ್ಟಿ ಸಮಷ್ಟಿಯ ಕಲ್ಯಾಣದ ಪ್ರತೀಕ ವಚನಗಳು, ಕೂಡಲ ಸಂಗಮ ದೇವನ ಉಸಿರಿಂದ ಹೊರಬಂದ ಸ್ವರವೇ ವಚನಗಳು. ಬಸವಣ್ಣ ವಚನಗಳ ಹಿರಿಮೆಯ ಅರುಹಿದಂತೆ ಅರಿವು ಬೆಳಗಿನ ಚೈತಾನಂದದ ಬೆಳಕು ಹೊಮ್ಮಿ ನಿತ್ಯ ಪರಿಪೂರ್ಣ ಜ್ಯೋತಿಯು ಕಂಗೊಳಿಸಿತು. ಕಲ್ಯಾಣದ ಮೂಲೆ ಮೂಲೆಯಲ್ಲೂ ಶ್ರೀಗುರು ನೀ ನಮಗೆ ಬಂಡಾರಿ ಬಸವಣ್ಣ, ದೀಕ್ಷಾಗುರು ನೀ ನಮಗೆ ಶರಣಸುತ ಬಸವಣ್ಣ, ರಕ್ಷಾಗುರು ನೀ ನಮಗೆ ಸಂಗನ ಬಸವಣ್ಣ, ಶಿವಯೋಗ ಚೈತನ್ಯ ಅರುಹಿದವ ನೀನಣ್ಣ. ಬಸವಣ್ಣ ತ್ಯಾಗಗುರು ನೀ ನಮಗೆ ಭಕ್ತಿಪ್ರಿಯ ಬಸವಣ್ಣ, ಭವರೋಗಹರ ನೀ ನಮಗೆ ಎದೆಯೊಲವ ಬಸವಣ್ಣ, ಶರಣು ನಾ ನಿಮಗೆ ಎದೆಯೊಲವ ಬಸವಣ್ಣ. ಹುಚ್ಚು ಹೊಳೆಯಾಗಿ ಬಸವ ಭಕ್ತಿ ವಿಜೃಂಭಿಸುತ್ತಿತ್ತು. ಎಲ್ಲರೂ ಒಂದಾಗಿ ಸೇರಿ ಸಾಮೂಹಿಕ ಸ್ತುತಿಗಾನದಲ್ಲಿ ಬಸವನಾಮ ಸುಧೆಯನ್ನು ಇಂತು ಹರಿಸುತ್ತಿದ್ದರು. ಬಸವಾ ಶರಣು ಎಂದರೆ ಪಾಪವು ಕ್ಷಯಿಸುತ್ತದೆ, ಪರಮ ಪಾವನತ್ವ ಮೈದುಂಬುತ್ತದೆ. ಪ್ರತ್ಯಕ್ಷ ಸುಖದ ಅನುಭೂತಿ, ಭವರೋಗ ನಾಶ, ಭಕ್ತಿವರ್ಧನ, ಬಂಧಮೋಚನೆ, ಸಕಲ ಸೌಭಾಗ್ಯ ಪ್ರಾಪ್ತಿ. ನಿನ್ನನ್ನು ನೆನೆದಂತೆ ಮನದ ಸಂಪ್ರೀತಿ ಮೆರೆಯುತ್ತದೆ, ಪರಮ ಸಂಪದ ದೀಕ್ಷೆ ಪ್ರಾಪ್ತಿ. ವಾಕ್ಸಿದ್ಧಿ ಸುಧಾಪಾನದಾನಂದವನ್ನು ಉಣಿಸುತ್ತದೆ, ಬುದ್ಧಿ ಬೆಳೆಯುತ್ತದೆ, ಶಿವನು ನೆಲೆಸಿದಂತಾಗುತ್ತದೆ, ಬಾಳ ಸೌಭಾಗ್ಯ ತುಂಬಿಕೊಳ್ಳುತ್ತದೆ. ವಚನಗಾನಾಮೃತ, ಬಸವ ಸವಿಯಾಮೃತ ಕಲ್ಯಾಣದಲ್ಲೆಲ್ಲ ನಲ್ಲೆಯಾಡುತ್ತಿತ್ತು. ಗಾಳಿ ಸದ್ದಿಗೆ ಮುತ್ತನಿಕ್ಕಿ ತನು ಪುಳಕಗೊಂಡು ಹಿಗ್ಗಿ ಮೆರೆದಾಡತೊಡಗಿತು. ದಿನಗಳು ಉರುಳುತ್ತಿದ್ದವು. ಇದ್ದಕ್ಕಿದ್ದಂತೆ ಬರಸಿಡಿಲು ಬಡಿಯಿತು. ಅಣ್ಣ ತೊರೆದರಂತೆ ಮಂತ್ರಿ ಪದವಿಯ, ಬಸವಣ್ಣನಿಲ್ಲ ದಂಡಾಧಿಕಾರಿಯಾಗಿ. ಶರಣ ಸಂಘ ಬಿಡಲಲ್ಲದ ಅಣ್ಣನನ್ನು ದೊರೆ ಬಿಜ್ಜಳ ಅಧಿಕಾರ ಮುಕ್ತರಾಗಿಸಿಹರು. ಪದವಿ ಬೇಕೋ ಜಂಗಮನೇಹ, ಬೇಕೋ ಎಂಬ ಎದೆಯಿರುವ ಮಾತಿಗೆ ಶರಣ ಜಂಗಮರ ಸಂಘ ಬದುಕ ಸೌಭಾಗ್ಯದ ಹೊರತಾಗಿ ಬೇರೇನೂ ಬೇಡ. ನನ್ನ ಜೊತೆಯಲ್ಲಿ ಅವರು, ಅವರ ಜೊತೆಯಲ್ಲಿ ನಾನು ಇರಬಾರದೆಂದಿದ್ದರೆನಗೆ ಯಾವ ಅಧಿಕಾರವೂ ಬೇಡವೆಂದು ಬಿಟ್ಟು ಬಂದರಂತೆ. ಹಾರುವರು ನಾಯಕರು ಕೂಡಿ ಸಂಚು ಮಾಡಿ ತಪ್ಪಿಸಿದರಂತೆ ಅಣ್ಣನ ಅಧಿಕಾರವನ್ನು. ತರತರದ ಮಾತುಗಳು ಬಗೆ ಬಗೆಯ ರೂಪದಲ್ಲಿ ಮೇಲ್ಬಂದು ಹರಡಿ ಪಲ್ಲವಿಸುತ್ತಿದ್ದಂತೆ ಶರಣತ್ವಕ್ಕಿರದ ಅಧಿಕಾರದಂತಸ್ತು ಬೇಡವೆನಗೆ ಎನ್ನುತ್ತಾ ಬರಿಗಾಲಿನಲ್ಲಿ ನಡೆದು ಮಹಾಮನೆಯತ್ತ ತೆರಳಿದರಂತೆ ಅಣ್ಣನವರು ಎಂಬ ಮತ್ತೊಂದು ಸುದ್ದಿಯೂ ಮೇಲೆದ್ದಿತು. ಆಲಿಸಿದ ಎಲ್ಲರೂ ತಳಮಳಕ್ಕೆ ಸಿಲುಕಿದರು, ಕಳವಳಕ್ಕೆ ಒಳಗಾದರು. ಒಬ್ಬೊಬ್ಬರೇ ಅನುಭವ ಮಂಟಪದೆಡೆ ಧಾವಿಸಿದರು. ಶರಣರೆಲ್ಲರಲ್ಲಿ ಬೆರಗು. ಕಾಯಕ ದಾಸೋಹದಲ್ಲಿ ಬದುಕಿನಾನಂದ ಕಾಣುತ್ತಿದ್ದ ನಮಗೆಂತಹ ಆಘಾತ ಎಂದು ನೊಂದರು. ಸಮಯ ಉರುಳುತ್ತಿದ್ದಂತೆ ಮಹಾಮನೆಯಲ್ಲಿ ಜನಜಂಗುಳಿ. ಹಿರಿಯರಾದ ಮಾಚಯ್ಯ, ಚೌಡಯ್ಯ ಮೊದಲಾದವರು ತಲೆಬಾಗಿಲಲ್ಲೇ ನಿಂತು ಸಮಾಧಾನಿಸುತ್ತಿದ್ದರು. ಆದರೆ ಮಾತೆಲ್ಲವೂ ಬಿರಿದ ಶರದಿಗೆ ಸುರಿದ ಹಿಡಿ ಸಕ್ಕರೆಯಂತಾಯಿತು. ವಿಷಯ ತಿಳಿದಂತೆ ಬಸವಣ್ಣ ಧಾವಿಸಿ ಬಂದರು. ಆಕ್ರೋಶ ಭರಿತ ಶರಣ ಸಮೂಹಕ್ಕೆ ಕರಮುಗಿದು, ನೇಹಿಗರೆ ಸೈರಿಸಿರಿ, ಆಕ್ರೋಶ ಅನಗತ್ಯ, ನಡೆಯಬಾರದ್ದು ನಡೆದಿಲ್ಲ. ರಾಜಕಾರಣದಲ್ಲಿ ಸಹಜವಿದು. ಅರಸರ ಇಚ್ಛೆಯನ್ನು ಅರಿತು ನಾನೇ ಮುಂದಾಗಿ ಕೊಟ್ಟ ಪದವಿಯನ್ನು ಅವರಿಗೇ ಹಿಂದಕ್ಕೆ ಕೊಟ್ಟು ಬಂದೆ. ನಿಮ್ಮೆಲ್ಲರ ಸೇವೆಗೆ ಉಪಯೋಗಕ್ಕೆ ಬಾರದ ಅವಕಾಶ ನನ್ನ ಬಾಳಿಗೆ ಶೂಲ ಎಂದರಿತು ನಿಮ್ಮೆಲ್ಲರ ಒಡನಿರಲು ಅಧಿಕಾರ ತ್ಯಜಿಸಿ ಬಂದಿರುವೆ. ಮತ್ತೆ ಸಮಾಧಾನ ಚಿತ್ತದಲ್ಲಿ ಇಂತು ಸಮಾಧಾನಿಸಿದರು. ನಮಗೆ ರಾಜನೇ ಪ್ರತ್ಯಕ್ಷ ದೈವ. ನನ್ನನ್ನು ಈ ತನಕ ಬಿಜ್ಜಳ ಅರಸರು ತಮ್ಮ ಆತ್ಮ ಎಂದೆಣಿಸಿ ಪ್ರೀತಿ ತೋರಿದ್ದರು, ಬೆಳೆಸಿದ್ದರು. ನೀವು ಅವರನ್ನು ಎಂದೂ ದೂಷಿಸಬಾರದು. ದ್ವೇಷ ವೈಯಕ್ತಿಕವಾಗಬಾರದು. ಆಡಳಿತದಲ್ಲಿ ಯಾವುದು ಒಳಿತು, ಯಾವುದು ಕೆಡುಕು ಎಂಬುದನ್ನು
ರಾಜ್ಯವನ್ನಾಳುವವರು ಸ್ಪಷ್ಟವಾಗಿ ಅರಿತಿರುತ್ತಾರೆ. ಅಧಿಕಾರ ಎಂಬುದು ನೀರ ಮೇಲಿನ ಗುಳ್ಳೆ. ನಾವು ಅಧಿಕಾರಾಕಾಂಕ್ಷಿಗಳಾದರೆ ಈ ಜಗದಲ್ಲಿ ಬೆಳಗಿ ಬಾಳಲು ಸಾಧ್ಯವೇ ಇಲ್ಲ. ರಾಜಕಾರಣಕ್ಕೆ ನನ್ನ ಬದುಕು ಮೀಸಲು ಆಗಬಾರದೆಂದು ನಿರ್ಧರಿಸಿದ ಕಾರಣವೇ ಅಧಿಕಾರ ಮೋಹಕ್ಕಿಂತ ಶರಣ ಸತ್ಸಂಗವೇ ಹಿತವೆಂದು ಊಹಿಸಿ ಕೆಲಸ ಬಿಟ್ಟು ಬಂದೆ. ಪ್ರಳಯವಾಗಿದೆ ಎಂದು ಬೆದರದಿರಿ. ಕಾಡ್ಗಿಚ್ಚಿನ ಮಹಾಪೂರ ಉಕ್ಕುಕ್ಕಿ ಬರುತ್ತಿದೆ ಎಂಬಾತಂಕ ತಾಳದಿರಿ. ಅಧಿಕಾರದಲ್ಲಿಯೇ ಬದುಕಿನೆಲ್ಲ ಸೌಭಾಗ್ಯ ಇರುವುದು ಎಂಬ ಕಣ್ಣ ಪಟ್ಟಿಯನ್ನು ಕಳಚಿರುವೆ. ಬಂಧುಗಳೇ, ನಮ್ಮಿ ಬದುಕಿನಲ್ಲಿ ಯಾವುದೂ ಶಾಶ್ವತವಲ್ಲ. ನಾವು ನಂಬಿಕೆಯನ್ನು ಇಡಬೇಕಾದುದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಮಾತಿನಲ್ಲಿ. ಸಂಪಾದನೆಗಿಂತಲೂ ಸಂವೇದನೆಯೇ ಮುಖ್ಯ. ನಾನು ನಿಮ್ಮವನು. ನಿಮ್ಮ ಹೊರತಾದ ಬೇರಾವ ಭಾಗ್ಯವೂ ನನಗೀ ಧರೆಯಲ್ಲಿ ಬೇಡ. ನಾವೆಲ್ಲರೂ ಸದಾ ಒಂದಾಗಿರೋಣ. ನಾವೆಲ್ಲರೂ ಒಂದೇ ಎಂಬ ಮಮತೆಯಲ್ಲಿರೋಣ. ನಿಮ್ಮ ಒಡನಾಡಿಯಾಗಿದ್ದು ಸದಾ ನಿಮ್ಮೆಲ್ಲರ ಜೊತೆಯಲ್ಲಿ ನಿಮ್ಮವನೇ ಆಗಿರಬೇಕೆನ್ನುವ ಮನೋಭಾವ ನನ್ನದು. ಆದರೆ ಅಧಿಕಾರ ಹೋಗಿದೆ ಎಂಬ ಕಾರಣವನ್ನು ಮುಂದಿಟ್ಟು ಚೀರಿ ಚೀತ್ಕಾರ ಮಾಡಿ ಮನದ ಶಾಂತಿಯನ್ನು ಕುಲಗೆಡಿಸಬೇಡಿ. ನೆನಪಿನಲ್ಲಿಡಿ, ನಾವೆಲ್ಲರೂ ಶರಣಕುಲದವರು. ಬಂಧುಗಳೇ, ನನ್ನಲ್ಲಿ ಪ್ರೀತಿ ಇದ್ದರೆ, ನಂಬಿಕೆ ಇದ್ದರೆ ನೀವೆಲ್ಲರೂ ನನ್ನ ಮಾತಿನನುಸಾರ ನಡೆಯಲೇಬೇಕು. ಮನದ ಉಮ್ಮಳವ ತೊರೆದು ಬಿಡಿ. ತೊರೆದಂತೆ ಎಲ್ಲರ ಮನವನ್ನು ನೀವು ಬೆಳಗಬಲ್ಲಿರಿ. ನಿಮ್ಮೆಲ್ಲರ ಅಳಲಿಗೂ ಮಿಗಿಲಾದುದು ಶರಣರೊಡ ನಾನಿರಬಾರದು ಎಂಬ ನಮ್ಮೀ ರಾಜ್ಯದ ಹಲವು ಅಧಿಕಾರಿಗಳ ಆಗ್ರಹ ನುಡಿ. ನಾವು ಶರಣ ಧರ್ಮೀಯರಾಗಬಾರದು ಎಂಬ ಅವರ ಮನೋಧರ್ಮ. ನಾವೆಲ್ಲರೂ ಹಿಂದಿನಂತೆಯೇ ಇಂದು ಮುಂದೂ ನಾವೆಲ್ಲರೂ ಒಂದೇ ಒಲವಿನೆದೆಯಲ್ಲಿ ಜೊತೆಯಾಗಿರೋಣ. ನಿಮಗೆ ರಾಜ್ಯಾಧಿಕಾರಿ ಬಸವಣ್ಣ ಬೇಕು, ಶರಣ ಧರ್ಮಾನುಯಾಯಿ ಬಸವ ಬೇಕು ಎಂಬುದನ್ನು ನೀವೇ ನಿರ್ಧರಿಸಿ. ನನಗೆ ನನ್ನೆಲ್ಲ ಆಕ್ರೋಶ, ಆತಂಕ, ಅಡೆತಡೆಗಳನ್ನು ಮರೆಯಲು ಸಾಧ್ಯವಾಗುವುದು ನಿಮ್ಮೊಲವ ಹರಕೆ ಮತ್ತು ನಿಮ್ಮೆಲ್ಲರ ನಡೆನುಡಿಯಿಂದ ಮಾತ್ರ. ನಾನೀಗ ಮರವನ್ನು ತಬ್ಬುವ ಬಳ್ಳಿ. ಆ ಮರ ನೀವೆಲ್ಲರೇ ವಿನಃ ಅಧಿಕಾರವಲ್ಲ. ನಿಮ್ಮೆದೆಯಲ್ಲಿ ಒಂದು ಒಲವ ಜಾಗವನ್ನು ನನಗಾಗಿ ಮೀಸಲಿಡಿ. ನಾವು ಬಸವನನ್ನು ಪ್ರೀತಿಸಿದ್ದು ಅವನಿಗಿದ್ದ ಅಧಿಕಾರದ ಕಾರಣಕ್ಕೆ ಎಂಬುದು ಯಾರ ಮನದಲ್ಲೂ ಸುಳಿದು ಬೆಳೆದು ಹರಳದಂತೆ ಪ್ರಜ್ಞಾವಂತಿಕೆ ಬೆಳೆಸಿಕೊಳ್ಳಿ. ನಮಗೆ ಬಸವಣ್ಣ ಬೇಕೇ ವಿನಃ ಅವನ ಸ್ಥಾನಮಾನವಲ್ಲ ಎಂಬುದು ನಿಮ್ಮೆಲ್ಲರ ಮನದಿಷ್ಟ ಲಿಂಗವಾಗಿರಲಿ. ಬಸವಣ್ಣ ಸಾಮ, ದಾನ, ಭೇದ, ದಂಡದ ವಿನಯವಂತಿಕೆಯ ನುಡಿಮುತ್ತುಗಳಿಂದ ಎಲ್ಲರ ಆಕ್ರೋಶವನ್ನು ತಣಿಸಿದರು. ಒಳ್ಬಾಳ ಬದುಕೇ ಬಂಗಾರ ಎಂದು ಎಲ್ಲರನ್ನೂ ಅವರವರ ಮನೆಯ ಕಡೆ ಕಳುಹಿಸಿದರು. ಮೇಲ್ಬಂದ ಚಂದಿರನು ತುಂಬು ಚಲು ನಗೆಯ ಬೀರಿ, ಯಾರಿಲ್ಲವೀ ಜಗದಿ ಬಸವಣ್ಣನಂಥವರು. ಪುಂಗಿಯಾಗುವನವನು ಹೆಡೆತೆರೆದ ಹಾವಿಗೆ ಮೀರಿ ನಡೆಯುವುದು ಅವನ ಇಚ್ಛೆಯನು. ಅದು ತಪಕೆ ಚಿತ್ತವ ತೆತ್ತ ನಿದ ಶರಣನಿವ ಎಂಬ ಆಮೋದವನ್ನು ತೋರಿ ಎಲ್ಲರ ಮನವ ತಣಿಸಲು ಮುಂದಾದರು.